2-3 ಕೇಸ್ ಹಾಕಿದಿರಿ ಅಂತ ನಮ್ಗೆ ಮಾಹಿತಿ ಕೊಟ್ಟಿದ್ರಿ. ಈ ನಾನು ಏನು ನಮ್ಮ ದೂರಿನ ಮೇಲೆ ಸರ್ ನಾವು ಲೆಟರ್ ಹೆಡ್ ಮುಖಾಂತರ ಕೊಟ್ಟಿದ್ದೀವಿ ಸರ್. ನಾವು ಲೆಟರ್ ಹೆಡ್ ಮುಖಾಂತರ ದೂರು ಕೊಟ್ಟಿದ್ವಿ. ನಾವು ಲೆಟರ್ ಹೆಡ್ ಮುಖಾಂತರ ಸರ್ ಯಾರೇ ತಪ್ಪಿತಸ್ಥರಾಗಿದ್ರು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಲಿ. ನಮ್ಮ ವಾದ ಇನ್ನೇನಿಲ್ಲ ಸರ್. ಈಗ ಪಕ್ಕದಲ್ಲಿ ಮಿಲ್ಲಿದೆ, ಯಾರು ಮಿಲ್ಲಿಗೆ ಅಂತ ಕೇಳಿದಾಗ ಏನಪ್ಪ ಹೇಳಿದ್ದಾರೆ ಸರ್ ಅಂತ ಹೇಳಿದ್ದಾರೆ ಗೋಡನ್ಗೆ. ದಯವಿಟ್ಟು ಈ ಸಾಹೇಬರು ಬಂದಿದ್ರೆ ಇವ್ರ ಮುಖಾಂತರ ಗೋಡನ್ ಎಲ್ಲ ವಿಸಿಟ್ ಮಾಡಿ ಸೊಸೈಟಿ ಅಕ್ಕಿದೆಯಾ ಇಲ್ಲ ಭತ್ತದ ಅಕ್ಕಿದೆಯಾ ಅಂತ ನೀವು ಒಂದ್ಸರಿ ವಿಸಿಟ್ ಮಾಡಬೇಕು ಅಂತೇಳಿ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಾಹೇಬರು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅಕ್ರಮನ ಕೋಲಾರ ಜಿಲ್ಲಾಧಿಕಾರಿ ಸಾಹೇಬರು ಇಂತಹ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಅಕ್ರಮ ಮಿಲ್ಗಳಿದ್ದಾವೆ, ಗೋಡನ್ಗಳಿದ್ದಾವೆ, ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು 1-2 ಟೆಂಪೋ ಅಲ್ಲ ಸರ್, ಇಂಥದ್ದು ಹಲವಾರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜನ. ಹಲವಾರು ಬರ್ತದೆ, ಸಾವಿರಾರು ಟನ್ ಬರ್ತದೆ ಅಂತೇಳಿ ಹೇಳ್ತಾರೆ. ನೀವು ಈ ಮಿಲ್ಲಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ಎಷ್ಟು ಟನ್ ಇದೆ, ಎಷ್ಟು ಟನ್ ಇರ್ಬೋದು ಅಂತ ನೀವು ಇದು ಮಾಡಿ ಮಿಲ್ಲನ್ನು ಸೀಸ್ ಮಾಡಿ ಕಾನೂನು ರೀತಿ ಏನಿದೆ ತಗೊಳ್ರಿ. ರೇಷನ್ ಅಕ್ಕಿದ್ರೆ ಮಾತ್ರ ಸೀಸ್ ಮಾಡಿ, ಇಲ್ಲ ಭತ್ತದ ಅಕ್ಕಿದ್ರೆ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಪಾಪ.